ವಿದ್ಯಾರ್ಥಿಗಳೇ, ಇಂದು ನಾವು ಚತುರ್ಭುಜಗಳ ಪರಿಚಯದ ಬಗ್ಗೆ ಅಭ್ಯಾಸ ಮಾಡೋಣ. ಚತುರ್ಭುಜ ಅನ್ನೋದು ಒಂದು ರೇಖಾಗಣಿತದ ಒಂದು ಆಕೃತಿ. ರೇಖಾಗಣಿತದಲ್ಲಿ ನಾವು ಅನೇಕ ಆಕೃತಿಗಳನ್ನು ಹೆಸರಿಸ್ತೀವಿ. ಮೊದಲನೇದಾಗಿ ಹೇಳೋದಾದರೆ ತ್ರಿಭುಜ, ಎರಡನೇದು ಚತುರ್ಭುಜ, ಪಂಚಭುಜ, ಸಪ್ತಭುಜ, ಷಡ್ಭುಜ, ಅಷ್ಟಭುಜ, ನವಭುಜ, ದಶಭುಜ. ಈ ಬಹುಭುಜ ಅಂತಂದರೆ ಏನು ಹೇಳ್ಬೋದು? ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾದ ಸರಳವಾದ ಆವೃತ ಆಕೃತಿಯನ್ನು ಚತುರ್ಭುಜ ಅಂತ ಕರೆಯುತ್ತಾರೆ. ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾದ ಸರಳವಾದ ಆವೃತ ಆಕೃತಿಯನ್ನು ಚತುರ್ಭುಜ ಅಂತ ಕರಿತೀವಿ. ಈಗ ಇದು ಒಂದು ಚತುರ್ಭುಜ, ABCD ಒಂದು ಚತುರ್ಭುಜ. ಇದು ಯಾವುದರಿಂದ ಉಂಟಾಗಿದೆ? ರೇಖಾಖಂಡಗಳಿಂದ ಉಂಟಾಗಿದೆ. ಆ ರೇಖಾಖಂಡಗಳು ಯಾವುವು ಅಂದರೆ AB, BC, CD, DA. ನೋಡಿ, 4 ಬಾಹುಗಳಿದ್ದಾವೆ, 4 ರೇಖಾಖಂಡಗಳಿದ್ದಾವೆ. 4 ರೇಖಾಖಂಡಗಳ ಸೇರುವಿಕೆಯಿಂದ ಒಂದು ಆವೃತಾಕೃತಿ ಉಂಟಾಗಿದೆ. ಅದು ಆವೃತ ಆಗಿದ್ದರೆ ಮಾತ್ರ ನಾವು ಅದನ್ನು ಬಹುಭುಜ ಅಂತ ಹೇಳ್ಬೋದು. ಆ ಬಹುಭುಜದಲ್ಲಿ ಇದು ಚತುರ್ಭುಜ. ಈಗ AB ಮತ್ತು CDB, AB, BC, CD, DA ಪರಸ್ಪರ ಅಂತ್ಯಬಿಂದುಗಳಲ್ಲಿ ಸಂಧಿಸಿದವೆ. ಆ ಒಂದು ಆವೃತ ಆಕೃತಿ ಉಂಟಾಗಿದೆ. ಇದನ್ನು ಚತುರ್ಭುಜ ಅಂತ ಹೇಳ್ಬೋದು. ಚತುರ್ಭುಜದಲ್ಲಿ ಮತ್ತೆ ಅನೇಕ ವಿಧಗಳು ಬೇರೆ ಬರ್ತವೆ, ಅವನು ಮುಂದೆ ನೋಡೋಣ. ಈಗ ನೋಡ್ರಿ, ಇದರಲ್ಲಿ ವಜ್ರಾಕೃತಿ, ಇದರಲ್ಲಿ ಬಹುಭುಜಗಳ ವರ್ಗೀಕರಣ ಅಂತ. ಬಹುಭುಜಗಳ ವರ್ಗೀಕರಣ, ಬಹುಭುಜಗಳ ವರ್ಗೀಕರಣ. ಬಹುಭುಜಗಳನ್ನು ಬಾಹುಗಳ ಆಧಾರದ ಮೇಲೆ ಬೇರೆ ಬೇರೆ ಆಕೃತಿಗಳಾಗಿ ಹೆಸರಿಸ್ತೀವಿ. ಉದಾಹರಣೆಗೆ ಮೊದಲನೇದು ಯಾವುದು ಅಂದರೆ ತ್ರಿಭುಜ. 3 ಬಾಹುಗಳು ಇದ್ದರೆ ತ್ರಿಭುಜ. 3 ಅಂದರೆ 3 ಬಾಹುಗಳಿಂದ ಆವೃತವಾದ ಆಕೃತಿಯೇ ತ್ರಿಭುಜ. ಇಲ್ಲಿ ಸಹ ನೋಡ್ರಿ, AB, BC, CA ಅಂತಕ್ಕಂಥ 3 ಬಾಹುಗಳು ಅಂತ್ಯಬಿಂದುಗಳಲ್ಲಿ ಸಂಧಿಸಿ ಒಂದು ಆವೃತ ಆಕೃತಿ ಉಂಟಾಗಿದೆ. ಅದು ಬಹುಭುಜ ಅನಿಸ್ಬೇಕಾದ್ರೆ ಅದು ಆವೃತ ಆಗಿರಬೇಕು. 3 ಭುಜ ಇದ್ದರೆ ಅದನ್ನು ತ್ರಿಭುಜ ಅಂತೀವಿ. 4 ಇದ್ದರೆ ಈಗ ಹೇಳಿದ್ವಿ ಚತುರ್ಭುಜ ಅಂತೀವಿ. 5 ಇದ್ದರೆ 1 2 3 4 5 ನೋಡ್ರಿ, 5 ಇದ್ದರೆ ಪಂಚಭುಜ, 6 ಇದ್ದರೆ ಷಡ್ಭುಜ, 6 ಷಡ್ಭುಜ. ಷಡ್ಭುಜ ಅಂದರೆ ಷಣ್ಮುಖ, 6 ಮುಖ. 6 ಬಾಹುಗಳಿಂದ ಸರಳವಾದ ರೇಖಾಖಂಡಗಳಿಂದ ಆವೃತವಾದ ಒಂದು ಆಕೃತಿಯನ್ನು ಷಡ್ಭುಜ. ಷಡ್ಭುಜದಲ್ಲಿ 6 ಬಾಹುಗಳಿದ್ದಾವೆ. ನೆಕ್ಸ್ಟು ಸಪ್ತಭುಜ, 7 2 3 4 5 6 7. ನೋಡಿ, A, B, C, D, E, F, G. ಇಲ್ಲಿ 1 2 3 4 5 6 7 ಬಾಹುಗಳಿಂದ ಆವೃತವಾಗಿದೆ. ಇದು ಸಪ್ತಭುಜ. ಅದೇ ರೀತಿ 8 ಆಗಿದ್ದರೆ ಅಷ್ಟಭುಜ, 9 ಆಗಿದ್ದರೆ ನವಭುಜ, 10 ಆಗಿದ್ದರೆ ದಶಭುಜ. ಹೀಗೆ ಯಾವುದೇ ಒಂದು ಬಹುಭುಜವನ್ನು ಅದರ ಬಾಹುಗಳ ಆಧಾರದ ಮೇಲೆ ಬೇರೆ ಬೇರೆ ಹೆಸರುಗಳಲ್ಲಿ ವರ್ಗೀಕರಣ ಮಾಡಬಹುದು. ಇವುಗಳನ್ನು ಬಹುಭುಜದ ವರ್ಗೀಕರಣ ಅಂತ ಕರಿತೀವಿ. ಹಾಗಾದರೆ ಬಹುಭುಜ ಅಂತಂದರೆ ಏನು ಹೇಳ್ಬೋದು? ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾದ ಒಂದು ಆವೃತ ಆಕೃತಿಯನ್ನು ಬಹುಭುಜ ಅಂತ ಹೇಳ್ಬೋದು. ನೆಕ್ಸ್ಟ್ ಬಹುಭುಜದ ಕರ್ಣಗಳು. ಬಹುಭುಜದ ಕರ್ಣಗಳು. ಕರ್ಣ ಅಂದ್ರೇನು ನೋಡ್ರಿ, ಇಲ್ಲಿ
ಒಂದು ಚತುರ್ಭುಜ ಇದೆಯಪ್ಪ, ಎ ಬಿ ಸಿ ಡಿ ಅನ್ನೋ ಒಂದು ಚತುರ್ಭುಜ ಇದೆ. ನಾನು ಈ ಎ ಮತ್ತು ಸಿ ಅನ್ನು ಸೇರಿಸ್ತೀನಿ, ಅದೇ ರೀತಿ ಬಿ ಮತ್ತು ಡಿ ಅನ್ನು ಸೇರಿಸ್ತೀನಿ. ಇವು ಕರ್ಣಗಳು. ಕರ್ಣ ಅಂತ ಕರೀತಾರೆ. ಕರ್ಣ ಅಂದರೆ ಏನು ಅಂದರೆ ಯಾವುದೇ ಒಂದು ಬಹುಭುಜದಲ್ಲಿ ಕ್ರಮಾನುಗತವಲ್ಲದ ಶೃಂಗಗಳನ್ನು ಸೇರಿಸಿದಾಗ ಉಂಟಾಗುವ ರೇಖಾಖಂಡವನ್ನು ಕರ್ಣ. ಎಗೆ ಬಿ ಕ್ರಮಾನುಗತ ಶೃಂಗ, ಬಿಗೆ ಸಿ ಕ್ರಮಾನುಗತ ಶೃಂಗ, ಬಿಗೆ ಡಿ ಕ್ರಮಾನುಗತ ಶೃಂಗ, ಡಿಗೆ ಎ ಕ್ರಮಾನುಗತ. ಇದಕ್ಕಿದು ಕ್ರಮಾನುಗತ, ಅದೇ ರೀತಿ ಇದಕ್ಕಿದು ಈ ರೀತಿ ಇದ್ದರೆ ಅದನ್ನು ಕ್ರಮಾನುಗತ ಅಂತೀವಿ. ಇಲ್ಲಿ ಈಗ ಕರ್ಣಗಳು ಅಂತ ಹೇಳ್ತಾರೆ. ಕ್ರಮಾನುಗತವಲ್ಲದ ಶೃಂಗಗಳು ಎಗೆ ಸಿ ಕ್ರಮಾನುಗತವಲ್ಲದ ಶೃಂಗ, ಎಗೆ ಬಿ ಮತ್ತು ಡಿ ಕ್ರಮಾನುಗತ ಶೃಂಗ. ಕ್ರಮಾನುಗತವಲ್ಲದ ಶೃಂಗ ಅಂತಂದರೆ ಎ ಯಾವುದು? ಸಿ. ಎ ಅನ್ನು ಸಿ ಮಾತ್ರ ಸೇರಿಸ್ಬೋದು, ಆಗ ಒಂದು ರೇಖಾಖಂಡ ಎ ಸಿ. ಎ ಸಿ ಅನ್ನೋದು ಕರ್ಣ. ಎ ಸಿ ಅನ್ನೋದೇನು? ಕರ್ಣ. ಯಾಕೆ ಅಂತಂದರೆ ಬಹುಭುಜದಲ್ಲಿ ಕ್ರಮಾನುಗತವಲ್ಲದ ಶೃಂಗಗಳನ್ನು ಸೇರಿಸುವ ರೇಖಾಖಂಡವೇ ಕರ್ಣ ಆಗಿರುತ್ತೆ. ಮತ್ತು ಈಗ ನೋಡಿ, ಬಿ ಅಂದರೆ ಡಿ ಸೇರಿಸಿದ್ವಿ, ಬಿಗೆ ಸಿ ಮತ್ತು ಎ ಕ್ರಮಾನುಗತ ಶೃಂಗಗಳು, ಇವನು ಸೇರಿಸಿದಾಗ ಕರ್ಣ ಬರಲ್ಲ. ಇದನ್ನು ಅದಕ್ಕೆ ಕ್ರಮಾನುಗತವಲ್ಲದ ಶೃಂಗಕ್ಕೆ ಸೇರಿಸಿದಾಗ ಒಂದು ಮತ್ತೊಂದು ಎ ಸಿ ಮತ್ತು ಬಿ ಡಿ, ಇದು ಕರ್ಣ. ಅಂದರೆ ಈ ಚತುರ್ಭುಜದಲ್ಲಿ ಎಷ್ಟು ಕರ್ಣಗಳಿದಾವೆ ಅಂದರೆ 2 ಕರ್ಣಗಳಿವೆ, ಎ ಸಿ ಮತ್ತು ಬಿ ಡಿ. ಕರ್ಣ ಅಂತಂದರೆ ಕ್ರಮಾನುಗತವಲ್ಲದ ಶೃಂಗಗಳನ್ನು ಸೇರಿಸುವ ರೇಖಾಖಂಡವೇ ಬಹುಭುಜದಲ್ಲಿ ಕರ್ಣ ಆಗಿರುತ್ತೆ. ನೆಕ್ಸ್ಟ್, ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಗಳು. ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಗಳು. ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಗಳು. ಬಹಿರ್ವಕ್ರ ಅಂತಂದರೆ ಬಹುಭುಜದ ಶೃಂಗಗಳು ಹೊರಗಡೆ ಹೊರಟಿದ್ರೆ ಆ ಎಲ್ಲ ಶೃಂಗಗಳು ಇದು ಬಹುಭುಜದ ಹೊರಗಡೆನೇ ಕಾಣಿಸ್ತಾ ಇದೆ. ನೋಡ್ರಿ, ಎ ಬಿ ಸಿ ಡಿ ಒಂದು ಬಹಿರ್ವಕ್ರ ಬಹುಭುಜ. ಇದರಲ್ಲಿ ಎಲ್ಲ ಶೃಂಗಗಳು ಹೊರಭಾಗದಲ್ಲಿ ಚಾಚಲ್ಪಟ್ಟಿವೆ, ಹೊರಗಡೆ ಎ ಬಿ ಸಿ ಡಿ. ಇದು ಬಹಿರ್ವಕ್ರ. ಈಗ ಇನ್ನೊಂದು ನೋಡಿ, ಇದು ಅಂತರ್ವಕ್ರ ಬಹುಭುಜ. ಇಲ್ಲೂ 4 ಭಾಗವಿದ್ದಾವೆ. ಇಲ್ಲಿ ಈ ಶೃಂಗ ಒಳಭಾಗಕ್ಕೆ ಚಾಚಲ್ಪಟ್ಟಿದೆ, ಆದ್ದರಿಂದ ಇದನ್ನು ಅಂತರ್ವಕ್ರ ಅಂತೀವಿ. ಅಂತರ್ವಕ್ರ. ಅಂತರ್ವಕ್ರ ಅಂತಂದರೆ ಯಾವುದೇ ಒಂದು ಶೃಂಗ ಬಹುಭುಜದ ಒಳಗಡೆ ಏರ್ಪಟ್ಟಿದ್ದರೆ ಅದನ್ನು ಅಂತರ್ವಕ್ರ ಅಂತೀವಿ. ಎಲ್ಲ ಶೃಂಗಗಳು ಹೊರಭಾಗದಲ್ಲಿದ್ದರೆ ಅದನ್ನು ಬಹಿರ್ವಕ್ರ. ಹೊರಭಾಗಕ್ಕೆ ಚಾಚಲ್ಪಟ್ಟಿದ್ದರೆ ಬಹಿರ್ವಕ್ರ, ಯಾವುದಾದ್ರು ಶೃಂಗ ಒಳಭಾಗಕ್ಕೆ ತಳ್ಳಲ್ಪಟ್ಟಿದ್ದರೆ ಅದನ್ನು ಅಂತರ್ವಕ್ರ ಅಂತ ಕರೀತಾರೆ. ನೆಕ್ಸ್ಟ್, ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ನಿಯಮಿತ ಮತ್ತು ಅನಿಯಮಿತ. ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು. ನಿಯಮಿತ ಅನಿಯಮಿತ ಅಂತಂದರೆ ಯಾವ ಬಹುಭುಜದಲ್ಲಿ ಎಲ್ಲ ಬಾಹುಗಳು ಸಮ, ಎಲ್ಲ ಕೋನಗಳು ಸಮ ಆಗಿದ್ದರೆ ಅದನ್ನು ನಿಯಮಿತ ಅಂತ ಕರೀತೀವಿ. ನಿಯಮಿತದ ಒಂದು ಅರ್ಥ ಏನು ಅಂದರೆ ಬಹುಭುಜದ ಎಲ್ಲ ಬಾಹುಗಳು ಪರಸ್ಪರ ಸಮ ಇರ್ತವೆ, ಎಲ್ಲ ಕೋನಗಳು ಪರಸ್ಪರ ಸಮ ಇರ್ತವೆ, ಹಂಗಿದ್ರೆ ಅದನ್ನು ನಿಯಮಿತ ಬಹುಭುಜ ಅಂತ. ಅನಿಯಮಿತ ಬಹುಭುಜ ಅಂದರೆ ಯಾವ ಬಹುಭುಜದಲ್ಲಿ ಬಾಹುಗಳು ಒಂದಕ್ಕೊಂದು ಸಮ ಇರಲ್ಲ, ಕೋನಗಳು ಒಂದಕ್ಕೊಂದು ಸಮ ಇರಲ್ಲ, ಅದನ್ನು ಅನಿಯಮಿತ ಬಹುಭುಜ ಅಂತ. ಈಗ ಉದಾಹರಣೆಗೆ ನಿಯಮಿತ ಬಹುಭುಜ ಉದಾಹರಣೆ ಅಂತಂದರೆ ವರ್ಗ. ನೋಡ್ರಿ, ಎ ಬಿ ಸಿ ಡಿ ಅನ್ನೋ ಒಂದು ವರ್ಗ ಇದೆ. ಈ ವರ್ಗದ ಎಲ್ಲ ಬಾಹುಗಳು ಏನಾಗಿರ್ತವೆ? ಪರಸ್ಪರ ಸಮ ಇರ್ತವೆ. ಇದು ನಿಯಮಿತ ಬಹುಭುಜಕ್ಕೆ ಒಂದು ಉದಾಹರಣೆ. ಆಮೇಲೆ ಎಲ್ಲ ಕೋನಗಳು ಎಷ್ಟಿರ್ತವೆ? 90 ಇರ್ತವೆ.
ಅನಿಯಮಿತ ಇನ್ನೊಂದು ಉದಾಹರಣೆ ಕೊಡ್ಬೋದು ಇದಕ್ಕೆ. ಯಾವುದಕ್ಕೆ? ನಿಯಮಿತ ಬಹುಭುಜಕ್ಕೆ ಸಮಬಾಹು ತ್ರಿಭುಜ ಎ ಬಿ ಸಿ. ಇಲ್ಲಿ ಈ ಟೈಪ್ ಗುರುತಿಸಿದ್ರೆ ಅರ್ಥ ಏನು? ಇವು ಪರಸ್ಪರ ಸಮ ಅಂತ. ಎಲ್ಲ ಬಾಹುಗಳು ಸಮ. ಎಲ್ಲ ಬಾಹುಗಳು ಸಮ ಇದ್ದ ಮೇಲೆ ಎಲ್ಲ ಕೋನಗಳು ಸಮ ಇರ್ತವೆ. ಪ್ರತಿ ಕೋನ ನೋಡಿ, ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆ. ಇದರ ಎಲ್ಲ ಒಳಕೋನಗಳ ಮೊತ್ತ 360. ಪ್ರತಿ ಕೋನ 90 ಇರ್ತವೆ. 90ರಂತೆ 4 ಕೂಡಿದ್ರೆ 360 ಆಗುತ್ತೆ. ತ್ರಿಭುಜದಲ್ಲಿ ಒಟ್ಟು ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಇರುತ್ತೆ. ಮತ್ತು ಎಲ್ಲ ಸಮ ಇರ್ತವೆ ಅಂದರೆ ಪ್ರತಿ ಕೋನ ಎಷ್ಟಾಗ್ತವೆ? 60 ಡಿಗ್ರಿ. ಅಂದರೆ ನಿಯಮಿತದ ಅರ್ಥ ಏನು? ಯಾವುದೇ ಬಹುಭುಜದ ಎಲ್ಲ ಬಾಹುಗಳು ಪರಸ್ಪರ ಸಮ ಮತ್ತು ಎಲ್ಲ ಕೋನಗಳು ಪರಸ್ಪರ ಸಮ ಇದ್ದರೆ ಅದನ್ನು ನಿಯಮಿತ ಬಹುಭುಜ ಅಂತ ಒಪ್ತೀವಿ. ಈಗ ಅನಿಯಮಿತ ಅಂತಂದರೆ ಬಾಹುಗಳು ಪರಸ್ಪರ ಸಮ ಇರಲ್ಲ, ಕೋನಗಳು ಸಹ ಪರಸ್ಪರ ಸಮ ಇರಲ್ಲ. ಯಾವುದೋ ಒಂದು ಎರಡು ಇರ್ಬೋದು, ಬೇರೆ ಬೇರೆ ಇರ್ತವೆ. ಉದಾಹರಣೆಗೆ ಚತುರ್ಭುಜ. ಇದೊಂದು ಚತುರ್ಭುಜ. ಆದರೆ ಇದರಲ್ಲಿ ಬಾಹುಗಳೇನಾಗಿ ನೋಡ್ರಿ, ಇದೇ ಒಂದು ಅಂಟಿದೆ, ಇದೇ ಒಂದು ಅಂಟಿದೆ, ಇದೇ ಒಂದು ಅಂಟಿದೆ, ಇದೇ ಒಂದು ಅಂಟಿದೆ. ಅಂದರೆ ಹಿಂಗೆ ಗುರುಸಿರೋದ್ರಿಂದ ಇವು ಬೇರೆ ಬೇರೆ ಅಳತೆಯ ಮಾನಗಳಿದ್ದಾವೆ ಅಂತ ಅರ್ಥ. ಈ ಕೋನಗಳು ನೋಡಿದ್ರೆ ಇದೇ ಎಷ್ಟು ಇರುತ್ತೆ, ಇದೇ ಎಷ್ಟು ಇದೆ, ಎಷ್ಟು ಗೊತ್ತಿಲ್ಲ. ಒಟ್ಟು 360 ಇರುತ್ತೆ. ಆದರೆ 4 ಕೋನಗಳು ಪರಸ್ಪರ ಸಮ ಇರಲ್ಲ. ಅಂದರೆ ಅನಿಯಮಿತ ಬಹುಭುಜದಲ್ಲಿ ಕೋನಗಳು ಸಮ ಇರಲ್ಲ, ಬಾಹುಗಳು ಸಮ ಇರಲ್ಲ. ನಿಯಮಿತ ಬಹುಭುಜದಲ್ಲಿ ಬಾಹುಗಳು ಸಮ ಇರ್ತವೆ, ಕೋನಗಳು ಸಮ ಇರ್ತವೆ. ಈಗ ಇಲ್ಲಿ ಕೆಲವು ಲೆಕ್ಕಗಳು ಕೊಟ್ಟಿದ್ದಾರೆ, ಲೆಕ್ಕಗಳನ್ನು ನೋಡೋಣ. ಕೆಳಗಿನ ಆಕೃತಿಯಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಕೆಳಗಿನ ಆಕೃತಿಯಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಇದು 50 ಇದೆ, ಇದು 130 ಇದೆ, ಇದು 120 ಇದೆ, ಇದು ಎಕ್ಸ್ ಇದೆ. ಇದು ಒಂದು ಲೆಕ್ಕ. ಇನ್ನೊಂದಿದೆ, ಇದರಲ್ಲಿ ಇದು ಎಕ್ಸ್ ಇದೆ, ಡಿ ಎಕ್ಸ್ ಇದೆ, ಇದು 70 ಇದೆ, ಇದು 60 ಇದೆ, ಈ ಕಡೆ ಭಾಗದಲ್ಲಿ 90 ಅಂತ ತೋರಿಸಿದೆ. ತೋರಿಸಿದಂಥ ಲಂಬ ಅಂತ ನೋಡ್ರಿ, ಎರಡು ಆಕೃತಿಗಳನ್ನು ಕೊಡ್ತಾರೆ, ಬಹುಭುಜಗಳು ಕೊಡ್ತಾರೆ. ಇದರಲ್ಲಿ ಎಷ್ಟು ಡಿಗ್ರಿ ಇದೆ, ಇದರಲ್ಲಿ ಇದು ಎಷ್ಟು ಡಿಗ್ರಿ ಇದೆ, ಅದು ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಇದು 4 ಬಾಹುಗಳಿಂದ ಆವೃತವಾದ ಆಕೃತಿ. ABCD ಅನ್ನೋದು 4 ಬಾಹುಗಳಿಂದ ಆವೃತವಾದ ಆಕೃತಿ. ಈ 4 ಬಾಹುಗಳು ಇರೋದ್ರಿಂದ ಚತುರ್ಭುಜ. ಅದು ನಿಯಮಿತ ಅನಿಯಮಿತ ಚತುರ್ಭುಜ. ಎಷ್ಟೇ ನಿಯಮಿತ ಇರಲಿ ಅದರ ಒಟ್ಟು ಕೋನ ಎಷ್ಟಿರುತ್ತೆ? 360 ಇರುತ್ತೆ. ಅಂದ್ರೆ ಅರ್ಥ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 360. 4 ಕೋನಗಳ ಮೊತ್ತ 360. ಎ ಕೋನ ಎಷ್ಟಿದೆ? 50 ಡಿಗ್ರಿ ಪ್ಲಸ್ ಬಿ ಕೋನ ಎಷ್ಟಿದೆ? 130 ಡಿಗ್ರಿ ಪ್ಲಸ್ ಸಿ ಕೋನ ಎಷ್ಟಿದೆ? 120 ಡಿಗ್ರಿ ಪ್ಲಸ್ ಡಿ ಕೋನ ಎಷ್ಟಿದೆ? ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು 360. ಅಂದರೆ ಇದು 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 ಸೇರಿ 360 ಇರುತ್ತೆ. ಈಗ ಈ ಮೂರನ್ನು ಕೂಡಿದರೆ 50 130 ಕೂಡಿದರೆ 180, 180 120 ಅಂತಂದರೆ 180 120 ಅಂದರೆ 300 ಪ್ಲಸ್ ಎಫ್ ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ. ನಮಗೆ ಬೇಕಾಗಿರೋದು
ಕೋನನ ಕೂಡಿದ್ವಿ. ಇವು ಕೂಡಿದಾಗ ಇಲ್ಲಿ ಎಷ್ಟು ಬಂತು? 300 ಪ್ಲಸ್ ಡಿಗ್ರಿ 300. ಎಕ್ಸ್ ಇದೆ ಕೇಳಿದ್ವಿ, 360 ಇಲ್ಲೇ ಇದೆ, 300 ಆ ಕಡೆ ಕೊಡೋದಿಲ್ಲ, ಮೈನಸ್. ಅದರಿಂದ ಎಕ್ಸ್ ಬೆಲೆ ಎಷ್ಟಾಯ್ತು? 60. ಇದ್ರ ಎಕ್ಸ್ ಬೆಲೆ 60. ಈಗ ಇದರಲ್ಲಿ ಕೇವಲ ನಾನು ಇಲ್ಲೇನು ಹೇಳಿದೆ ಅಂದರೆ 3 ಕೋನ ಕೊಟ್ಟರೆ ಇನ್ನೊಂದು ಕಂಡುಹಿಡಿಬೋದು ಅಂತ ಹೇಳಿದ್ದೆ. ಆದರೆ ಇದರಲ್ಲಿ 2 ಕೋನ ಕೊಟ್ಟರೆ, ಮತ್ತು 2 ಕೋನ ಕೊಟ್ಟಾಗ ಇನ್ನೊಂದಲ್ಲಿ ಒಂದು ನಮಗೆ ಗೊತ್ತಾಗೋ ರೀತಿ ಒಂದು ಹಿಂಟ್ಸ್ ಕೊಟ್ಟರೆ ಏನಂತ ನೋಡಿದರೆ, ಇಲ್ಲಿ ನೋಡ್ರಿ, ಇದು ಲಂಬ ಇದೆ, ಲಂಬದ ಅಳತೆ ನಮಗೆ ಗೊತ್ತಿದೆ 90. ಈ ಟೈಪ್ ಮಾರ್ಕ್ ಇತ್ತು ಅಂದರೆ ಅದು ಲಂಬ. ಇದು ಒಂದು ಸರಳ ರೇಖೆ. ಸರಳ ರೇಖೆಯ ಮೇಲಿನ ಕೋನ ಎಷ್ಟಿರುತ್ತೆ? 180. ಈಗ ಈ ಭಾಗದಲ್ಲಿ 90 ಇದೆ ಅಂದರೆ ಈ ಕಡೆ ಭಾಗನೂ 90. ಅಲ್ಲಿಗೆ ಇದು ಗೊತ್ತಾಯ್ತು, ಇದು ಗೊತ್ತಾಯ್ತು, ಇದು ನಮಗೆ ಇಲ್ಲಿ ಕೊಟ್ಟಿಲ್ಲ ಅಂದಮೇಲೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಬೇಕು. ಇದು 90 ಅಂದರೆ ಇದು 90. ಈಗ ಯಾಕೆಂದರೆ ಇದೊಂದು ಸರಳ ರೇಖೆ. ಯಾವುದೇ ಒಂದು ಸರಳ ರೇಖೆಯ ಮೇಲಿನ ಒಟ್ಟು ಕೋನ ಎಷ್ಟಿರುತ್ತೆ ಅಂದರೆ 180 ಇರುತ್ತೆ. ಇದು 90, ಇದು 60, ಇದು 70, ಇದು 80. ಇದು ಸಹ ಚತುರ್ಭುಜ, ಅನಿಯಮಿತ ಚತುರ್ಭುಜ. ಚತುರ್ಭುಜದ ಒಟ್ಟು ಒಳಕೋನಗಳ ಮೊತ್ತ, ಚತುರ್ಭುಜದ ಒಟ್ಟು ಒಳಕೋನಗಳ ಮೊತ್ತ 360 ಡಿಗ್ರಿ. ನಾವಿದು ಕೂಡೋಣ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 180. ಎ ಕೋನ ಎಷ್ಟಿದೆ? ನಾವೀಗ ಕಂಡುಹಿಡಿದು 90 ಅಂತ. 90 ಪ್ಲಸ್ ಬಿ ಅಂದರೆ 60 ಪ್ಲಸ್ ಸಿ ಅಂದರೆ 70 ಪ್ಲಸ್ ಡಿ ಗೊತ್ತಿಲ್ಲ, ಎಕ್ಸ್ ಇದೆ, ಇಸ್ ಈಕ್ವಲ್ ಟು 360. ಈಗ ಈ ಮೂರನ್ನು ಕೂಡಿದರೆ 90, 60, 150, 150, 70, 220 ಪ್ಲಸ್ ಎಫ್ ಡಿಗ್ರಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಎಫ್ ಡಿಗ್ರಿ ಇಸ್ ಈಕ್ವಲ್ ಟು 360 ಮೈನಸ್ 220 ಇಸ್ ಈಕ್ವಲ್ ಟು 360ರಲ್ಲಿ 220 ಹೋದರೆ 140. ಅಂದರೆ ಡಿ ಕೋನದ ಅಳತೆ ಎಷ್ಟಾದಂಗಾಯ್ತು? 140 ಡಿಗ್ರಿ. ಹೀಗೆ ಯಾವುದೇ ಒಂದು ಬಹುಭುಜ ಕೊಟ್ಟು ಅದರಲ್ಲಿ ಕೋನಗಳನ್ನು 3 ಕೊಟ್ಟರೆ ಉಳಿದ ಒಂದು ಕೋನವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಇವು ಲೆಕ್ಕ. ಇಲ್ಲಿ ಇನ್ನೊಂದು ಡಿಫರೆಂಟ್ ಕೊಟ್ಟರೆ ಎ ಬಿ ಸಿ ಡಿ ಇ 5 ಬಾಹುಗಳಿವೆ. 5 ಬಾಹುಗಳಿವೆ. 5 ಬಾಹುಗಳು ಇದರಲ್ಲಿ ಎಷ್ಟು ಕೋನ ಇರುತ್ತೆ ಅಂತಂದರೆ 540 ಇರುತ್ತೆ. ಪಂಚಭುಜ ಇದು. ಪಂಚಭುಜದಲ್ಲಿ 540. ಅಲ್ಲಿಗೆ 6ರಿಂದ 5ರಿಂದ ಭಾಗಿಸಿದರೆ 28 ಡಿಗ್ರಿ. ಇನ್ನೊಂದು ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಚಿತ್ರಪಟದಲ್ಲಿರುವ ಇದು 110, ಇದು ಎಕ್ಸ್ ಡಿಗ್ರಿ ಹೊರಗೆ, ಇದು 90,
ಇದು 5. ನೋಡ್ರಿ, ಇಲ್ಲಿ ಒಂದು ವಿಶೇಷ ಅಂತಂದ್ರೆ ಎಕ್ಸ್ ಬೆಲೆ ಕಂಡುಹಿಡಿದಂತೆ ಚಿತ್ರ ಕೊಡ್ತಾರೆ. ಇಲ್ಲಿ ನಮಗೆ ಹೊರಗಿನ ಕೋನ ಕೊಟ್ಟರೆ ಒಳಗಿನ ಯಾವ ಕೊಟ್ಟಿಲ್ಲ. ಇದನ್ನ ನಾವು ಎ ಅಂತ, ಇದನ್ನ ಬಿ ಅಂತ, ಇದನ್ನ ಸಿ ಅಂತ, ಇದನ್ನ ಡಿ ಅಂತ. ಮತ್ತೆ ಎ ಬಿ ಸಿ ಡಿ ಸಹ ಒಂದು ಚತುರ್ಭುಜ. ಇದು 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 ಸೇರಿದೆ ಎಷ್ಟಿರಬೇಕು? 360 ಇರಬೇಕು. ಇಲ್ಲಿ ನೋಡ್ರಿ, ಇದು ಒಂದು ಸರಳ ರೇಖೆ, ಇದು 110 ಇದೆ. ಸರಳ ರೇಖೆ, ಇದೊಂದು ಸರಳ ರೇಖೆ, ಇದು ಛೇದಕ ಅಂತ ಅಂದ್ಕೊಂಡ್ರೆ ಈ ಛೇದಕ ಈ ಕೋನವನ್ನು 2 ಭಾಗ ಮಾಡಿದೆ. ಅದು ಎಷ್ಟೆಷ್ಟಾಗಿರ್ಬೋದು? ಇಲ್ಲಿ ಒಂದು ಕೋನ ಪಟ್ಬಿಡ್ತಾರೆ 110. ಮತ್ತು ಇದೊಂದು ನೋಡ್ರಿ, ಒಂದು ಸರಳ ರೇಖೆ, ಒಂದು ಛೇದಕ. ಇಲ್ಲಿಂದ ಇಲ್ಲಿ 180, ಸರಿನಾ? ಇಲ್ಲಿ 70 ಅಂತಿದೆ. ಮತ್ತು ಈ ಭಾಗ ಎಷ್ಟಾಗ್ತವೆ? 110. ಯಾಕೆಂದರೆ ಯಾವುದೇ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ಬಂದು ನಿಂತಾಗ ಉಂಟಾಗುವ 2 ಕೋನಗಳ ಮೊತ್ತ ಎಷ್ಟಿರುತ್ತೆ? 180. ಯಾಕೆಂದರೆ ಆ ಛೇದಕ ರೇಖೆ, ಒಂದು ಛೇದಕ ಆ ಕೋನವನ್ನು 2 ಭಾಗ ಮಾಡುತ್ತೆ, ಭಾಗ ಮಾಡುತ್ತೆ. ಈಗ ಇಲ್ಲಿ ಹಿಂಗಿರೋದ್ರಿಂದ ಈ ಭಾಗ 70 ಇದ್ದಲ್ಲಿ 110, 210 ಇದ್ದಲ್ಲಿ 70. ಹಾಗೆ ಇಲ್ಲೂ ಸಹ ಇದನ್ನೊಂದು ಸರಳ ರೇಖೆ, ಇದನ್ನು ಛೇದಕ ಅಂದರೆ ಇಲ್ಲಿ 110 ಎಷ್ಟಾಗುತ್ತೆ? 70. ಅದೇ ಥರ ಇಲ್ಲಿ ಎಕ್ಸ್ ಐತೆ, ಇಲ್ಲಿ ಏನಿದೆ ಅದನ್ನು ಕಂಡುಹಿಡಿಯಕ್ಕೆ ಬರಲ್ಲ. ಯಾಕಂದರೆ ಒಂದು ಗೊತ್ತಿಲ್ಲ, ಒಂದು ಗೊತ್ತಿದ್ರೆ ಇನ್ನೊಂದು ಕಂಡುಹಿಡಿಯೋದು. ಈಗ ಇಲ್ಲಿ ಇದು ಅಷ್ಟೇ, ಬಿ ಸಿ ಒಂದು ಸರಳ ರೇಖೆ, ಡಿ ಸಿ ಒಂದು ಛೇದಕ. ಇದು ಒಂದು ಸರಳ ರೇಖೆ ಅಂದಾಗ ಇದು ಛೇದಕ. ಇಲ್ಲೂ ಸಹ ಸರಳ ರೇಖೆಯ ಮೇಲಿನ ಕೋನ ಎಷ್ಟಿರುತ್ತೆ? 180. ಇಲ್ಲೆಂದು ಇಲ್ಲೂ ಹಂಗೆ ಡಿವೈಡ್ ಆಗುತ್ತೆ. ಇದು 90 ಇದ್ಮೇಲೆ ಇದು ಎಷ್ಟಾಗುತ್ತೆ? 90. ಯಾಕೆಂದರೆ ಇದು ಇದು ಸೇರಿ 180. ಇಲ್ಲ, ಸಿ ಡಿ ಒಂದು ಸರಳ ರೇಖೆ, ಎ ಡಿ ಒಂದು ಛೇದಕ. ಸಿ ಡಿ ಒಂದು ಸರಳ ರೇಖೆ, ಎ ಡಿ ಒಂದು ಛೇದಕ. ಇಲ್ಲಿ ಸಹ ಈ ಛೇದಕ ಈ ಸರಳ ರೇಖೆ ಮೇಲೆ ಕೋನವನ್ನು ಡಿವೈಡ್ ಮಾಡಿದೆ, ವಿಭಾಗಿಸಿದೆ. ಇದು 50 ಇದ್ಮೇಲೆ ಇದು ಎಷ್ಟಿರುತ್ತೆ? 100. ನೋಡ್ರಿ, 50 130 ಕೂಡಿದ್ರೆ ಎಷ್ಟು? 180. 90 90 ಕೂಡಿದ್ರೆ ಎಷ್ಟು? 180. 110 70 ಕೂಡಿದ್ರೆ ಎಷ್ಟು? 180. ಅಂದರೆ ಇಲ್ಲಿ ಈ ಅಂಶ ಗೊತ್ತಿರಬೇಕು. ಯಾವುದೇ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ಬಂದು ನಿಂತಾಗ ಉಂಟಾಗುವ 2 ಕೋನಗಳ ಮೊತ್ತ ಎಷ್ಟಿರುತ್ತೆ? 180. ಹಂಗೆ ಈಗ 3 ಕೋನ ಒಳಗೆ ಗೊತ್ತಾಗು. ಇದು ಚತುರ್ಭುಜ ಆಗಿರೋದ್ರಿಂದ ಹಿಂಗಾಗಿ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 360 ಡಿಗ್ರಿ. ಎ ಕೋನ ಒಳಭಾಗದಲ್ಲಿ ಎಷ್ಟಿದೆ? 70. ಬಿ ಕೋನ ಎಷ್ಟಿದೆ? ಗೊತ್ತಿಲ್ಲ. ಇದನ್ನು ಎಕ್ಸ್ ಅಂತಲೇ ಹಾಕೋಣ, ಅಥವಾ ಬಿ ಕಂಡುಹಿಡಿಬೇಕು. ಅದನ್ನು ವೈ ಅಂತ, ವೈ ಡಿಗ್ರಿ. ಯಾಕಂದರೆ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ನಾವು ಇದು ವೈ ಅಂತ, ವೈ ಡಿಗ್ರಿ. ಇಲ್ಲಿ ಇದು 90, ಸಿ 90 ಪ್ಲಸ್ ಡಿ 100 ಇಸ್ ಈಕ್ವಲ್ ಟು 360. ಈಗ ನೋಡಿ, ಇದು 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 ಕೂಡಿದರೆ 70 130 290 290 ಪ್ಲಸ್ ವೈ ಡಿಗ್ರಿ ಇಸ್ ಈಕ್ವಲ್ ಟು 360. 130 70 ಕೂಡಿದರೆ 200 ಪ್ಲಸ್ 90 290. ವೈ ಡಿಗ್ರಿ ಇಸ್ ಈಕ್ವಲ್ ಟು 360 ಮೈನಸ್ 290 ಇಸ್ ಈಕ್ವಲ್ ಟು 70 ಡಿಗ್ರಿ. ವೈ ಕೋನ ಎಷ್ಟಾಗುತ್ತೆ? ಅದು 70. ಅಂದರೆ ಬಿ ಕೋನ 70. ನಮಗೆ ಬಿ ಅಲ್ಲ ಬೇಕಾಗಿರೋದು, ಸಿ ಬಿ. ಇದಕ್ಕೆ ಯಾವ ಹೆಸರು ಕೊಟ್ಟರೆ ಇ ಅಂತ, ಸಿ ಬಿ ಇ ಎಫ್ ಡಿಗ್ರಿ. ಇದು ಎಫ್ ಡಿಗ್ರಿ. ನಮಗೆ ಇದು ಗೊತ್ತಾಗಿರೋದು, ಇದು ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಸರಳ ರೇಖೆಯ ಮೇಲೆ ಕಿರಣವು ಬಂದಿದ್ದಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ನೋಡ್ರಿ, ಎ ಬಿ ಒಂದು ಸರಳ ರೇಖೆ, ಬಿ ಸಿ ಒಂದು ಛೇದಕ ಅಥವಾ ಕಿರಣ. ಇಲ್ಲಿ ಒಟ್ಟು ಕೋನ 180 ಇತ್ತು, ಈ ಕಡೆ 70 ಆಗಿದೆ. ಇದೆಷ್ಟಾಗುತ್ತೆ ಅವರು ನೋಡಿದರೆ
180 ಇತ್ತಿದ್ರು ಈ ಭಾಗ 70 ಇರೋದ್ರಿಂದ ಮತ್ತು ಈ ಕಡೆ ಭಾಗ ಎಷ್ಟಿರುತ್ತೆ x ಡಿಗ್ರಿ = 110. ಹೀಗೆ ಯಾವುದೇ ಹೊರಕೋನಗಳನ್ನು ಕೊಟ್ಟಾಗ ಅದಕ್ಕನುಗುಣವಾಗಿ ಪ್ರಮೇಯ ಇದೆ. ಈ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವನ್ನು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180. ಅದೇ ತತ್ವವನ್ನು ಬಳಸಿಕೊಂಡು 3 ಕೋನ ಕಂಡುಹಿಡಿದ್ವಿ. ಇದು ಗೊತ್ತಾಯ್ತು. ಚತುರ್ಭುಜದ ಒಟ್ಟು ಒಳಕೋನಗಳ ಮೊತ್ತ ಆಧಾರದ ಮೇಲೆ 70 ಗೊತ್ತಾಯ್ತು. 70 ಗೊತ್ತಾದ್ಮೇಲೆ ಇದು ಕಂಡುಹಿಡಿಯೋಕ್ಕೆ ಸುಲಭ ಆಯಿತು. ಅಲ್ಲದೆ ಈ ರೀತಿ ಯಾವುದೇ ಅಳತೆಗಳನ್ನು ಕೊಟ್ಟಾಗ ಚತುರ್ಭುಜದ ಒಟ್ಟು ಒಳಕೋನಗಳ ಮೊತ್ತವನ್ನು ಬಳಸಿಬಿಟ್ಟು ಸುಲಭವಾಗಿ ನಾವು ಇವುಗಳನ್ನು ಕೋನದ ಅಳತೆಯನ್ನು ಕಂಡುಹಿಡಿಯಬಹುದು. ಈಗ ಇನ್ನೊಂದು ಪ್ರತಿ ವರಕೋನದ ಅಳತೆ. ಪ್ರತಿ ವರಕೋನದ ಅಳತೆ 45 ಡಿಗ್ರಿ ಇರುವ ಪ್ರತಿ ವರಕೋನದ ಅಳತೆ 45 ಡಿಗ್ರಿ ಇರುವ ಒಂದು ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆ ಕಂಡುಹಿಡಿಯಿರಿ. ಪ್ರತಿ ವರಕೋನದ ಅಳತೆ 45 ಡಿಗ್ರಿ. ಅದು ಆಕೃತಿ ಯಾವ ಅಂತ ನನಗೆ ಗೊತ್ತಿಲ್ಲ. 45 ಡಿಗ್ರಿ ಇದೆ ವರಕೋನ. ಅದು ನಿಯಮಿತ ಬಹುಭುಜ. ಬಾಹುಗಳ ಸಂಖ್ಯೆ ಕಂಡುಹಿಡಿಯಿರಿ. ನಮಗೆ ಇಲ್ಲೊಂದು ಅಂಶ ಗೊತ್ತಿರಬೇಕು. ಯಾವುದೇ ಒಂದು ನಿಯಮಿತ ಬಹುಭುಜದ ಒಟ್ಟು ವರಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ನಿಯಮಿತ ಬಹುಭುಜದ ಪ್ರತಿ ವರಕೋನ ಒಟ್ಟು ನಿಯಮಿತ ಬಹುಭುಜದ ಒಟ್ಟು ವರಕೋನದ ಅಳತೆ = 360. ನಿಯಮಿತ ಬಹುಭುಜದ ಒಟ್ಟು ಹೊರಕೋನಗಳ ಅಳತೆ ಅದು ಯಾವುದೇ ನಿಯಮಿತ ಬಹುಭುಜ ಇರಲಿ ಎಲ್ಲವನ್ನು ಕೂಡಿದರೆ ಎಷ್ಟು ಬರುತ್ತೆ? 360. ಹಾಗಾದರೆ ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆ, ನಿಯಮಿತ ಬಹುಭುಜದ ಕೀಳಿರೋದರಲ್ಲಿ ಬಾಹುಗಳ ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆ = 360/45. ಯಾಕೆ 360/45 ಅಂತೀವಿ ಅಂದರೆ ಪ್ರತಿ ವರಕೋನದ ಅಳತೆ 45 ಐತೆ. ಆ ಎಲ್ಲ ವರಕೋನಗಳ ಮೊತ್ತ 360 ಐತೆ. ಭಾಗಿಸ್ತೀವಿ. 45 360 ಅಂದರೆ ನಿಯಮಿತ ಬಹುಭುಜದ ಬಾಹುಗಳ ಸಂಖ್ಯೆ ಎಷ್ಟಾದರೆ ಅದು 8. ಆದ್ದರಿಂದ ಇದು ಎಂಥ ಬಹುಭುಜ? ನಿಯಮಿತ ಬಹುಭುಜವು ಅಷ್ಟಭುಜವಾಗಿದೆ. ನೋಡ್ರಿ, ಪ್ರತಿ ವರಕೋನದ ಅಳತೆ ಕೊಟ್ಟಿದ್ರು, ಬಾಹುಗಳ ಸಂಖ್ಯೆ ಕೇಳಿದ್ರು. ನಮಗೆ ಯಾರೇ ಗೊತ್ತಿದೆ ನಿಯಮಿತ ಬಹುಭುಜದ ಒಟ್ಟು ವರಕೋನಗಳ ಅಳತೆ ಒಟ್ಟು ಎಲ್ಲ ವರಕೋನಗಳು ಎಷ್ಟು ಇರ್ತದೆ ಅಂದರೆ 360. ಬಹುಭುಜದ ಬಾಹುಗಳ ಸಂಖ್ಯೆ ಬೇಕು ಅಂತಂದರೆ / ಪ್ರತಿ ವರಕೋನದ ಅಳತೆಯಿಂದ ಭಾಗಿಸಿದ್ವಿ. ಆಗ ಎಷ್ಟು ಬಂತು? 8. ನಿಯಮಿತ ಬಹುಭುಜದ 8 ಬಂದಿರೋದು